ನಮಸ್ಕಾರ ಕಮಿಷನರ್ ಸಾಹೇಬ್ರೆ. ನಮಸ್ಕಾರ. ಸಿನ್ಹಾ ಅವ್ರು ಯಾವ ವಾರ್ಡ್ನಲ್ಲಿದ್ದಾರೆ? ಇನ್ನೂ ಆಪರೇಷನ್ ಥಿಯೇಟರ್ ಅಲ್ಲೇ ಇದ್ದಾರೆ. ಯಾಕೆ? 2 ಕಾಲ್ ತೆಗಿಬೇಕಾಯ್ತು. ಅಯ್ಯೋ ಶಿವ, ಇದಂತ ಅನ್ಯಾಯ. ಅವ್ರ ಕಾಲ್ಗಳನ್ನು ತೆಗೆದು ಉಳಿಸಕ್ಕಾಗದೆ? ಡಾಕ್ಟರ್ಗಳೆಲ್ಲ ಅದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಶಾಮಣ್ಣ ನೋಡ್ದೇನಯ್ಯ, ಸುಬ್ರಹ್ಮಣ್ಯ ಕೇಳ್ದೇನಯ್ಯ, ಈ ಊರನ್ನೇ ಕಾಪಾಡಬೇಕು ಅಂತ ಬಂದಂತಹ ಪುಣ್ಯಾತ್ಮ ಸಿನ್ಹಾ ಹುಲಿ ಅಂತ ಮನುಷ್ಯ. ಚಂಡಾಲ್ರು ಅವ್ರ ಪ್ರಾಣಕ್ಕೆ ಆಪತ್ತು ತಂದ್ಬಿಟ್ರಲ್ಲ. ಕಮಿಷನರ್ ಸಾಹೇಬ್ರೆ, ಇದು ಖಂಡಿತ ಆಕ್ಸಿಡೆಂಟ್ ಅಲ್ಲ, ಕೊಲೆ ಪ್ರಯತ್ನ. ಹಸಿರು ಬೆಟ್ಟದ ಕಾಡಿನಲ್ಲಿ ಸೇರಿರೋ ಕಳ್ಳರು ಡಕಾಯಿತರು ಅವ್ರು ಕೊಲೆ ಮಾಡಬೇಕು ಅಂತ ಮಾಡಿರೋ ಪ್ರಯತ್ನ. ಅಳ್ಬೇಡಮ್ಮ, ನಾನಿನ್ನು ಬದುಕಿದ್ದೀನಿ. ನಿನ್ ಗಂಡನ್ ಟ್ರೀಟ್ಮೆಂಟ್ ಎಷ್ಟು ಖರ್ಚಾದ್ರೂ ಸರಿ ನಾನು ನೋಡ್ಕೋತೀನಿ. ಡಾಕ್ಟ್ರೆ ಟ್ರೀಟ್ಮೆಂಟ್ ಅಲ್ಲಿ ಯಾವ ಲೋಪಾನು ಬರ್ತದೆ, ಅದಕ್ಕೆ ಎಷ್ಟು ಸಾಲ ಬೇಕಾದ್ರೆ ನಾ ಕೊಡ್ತೀನಿ. ಹಾಗಾಗಿ ಅವ್ರ ಯೋಗಕ್ಷೇಮ ಮಾತ್ರ ನಾನು ತಿಳಿಸ್ತೇನೆ. ನಾ ಬರ್ತೀನಿ ತಾಯಿ. ಆ ದೇವ್ರು ಚೆನ್ನಾಗಿಟ್ಟಿರಲಮ್ಮ, ಚೆನ್ನಾಗಿಟ್ಟಿರ್ಲಿ. ಎಸ್ ಬಾಸ್. ಕಾಲು ಮುರಿದ್ರು ಸಿಂಹನೇ. ಋಣಶೇಷ ಶತ್ರುಶೇಷ ಉಳಿಬಾರದು. ಸಿಂಹ ಪೆಟ್ಟು ತಿಂದ ಹಾವು ಯಾವಾಗ ಯಾವ ರೀತಿ ನಮಗೆ ತೊಂದರೆ ಕೊಡ್ತಾನೋ ಗೊತ್ತಿಲ್ಲ. ತಕ್ಷಣ ನೀನವನ್ನ ಮುಗಿಸ್ಬಿಡ್ತೇನೆ ಬಾಸ್. ಏನು? ಸಿನ್ಹಾ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಜನರಲ್ ಹಾಸ್ಪಿಟಲ್ ಇದ್ದಾರಾ? ಹೌದು ಸರ್. ನಾನು ಈಗ ನೋಡ್ಕೊಂಡ್ ಬರ್ತೀನಿ. ಈ ಇಂಜೆಕ್ಷನ್ ಅವನು ಕೊಡು. ಕೊಡು ಬೇಗ. ಯಾರು ನೀವು? ಐ ಆಮ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್. ನಿಮ್ ಜಾಗಕ್ಕೆ ಹೊಸದಾಗಿ ಬಂದಿದ್ದೀನಿ. 2 ದಿವಸ ಮುಂಚೆ ಡ್ಯೂಟಿಗೆ ಜಾಯ್ನ್ ಆಗಿದ್ದಿದ್ರೆ ನಿಮ್ಗೆ ಆಪತ್ತು ಬರ್ತಿರ್ಲಿಲ್ಲ. ಮಿಸ್ಟರ್ ವಿಜಯ್ ಕುಮಾರ್, ಈ ಹಸಿರು ಬೆಟ್ಟದ ಕಾಡಿನಲ್ಲಿ ದೃಷ್ಟ ಮೃಗಗಳಿಗಿಂತ ಭಯಂಕರವಾಗಿರೋ ಸ್ಮಗ್ಲರ್ಸು, ದರೋಡೆಕಾರರು ಇದ್ದಾರೆ. ಮೈಯೆಲ್ಲ ಕಣ್ಣಾಗಿ ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಇಲ್ದಿದ್ರೆ ಯಾವ ಕ್ಷಣದಲ್ಲಿ ಅವ್ರೇನ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ.
ಬಾಸ್, ನಮ್ಮ ಹಸಿರು ಬೆಟ್ಟಕ್ಕೆ ಹೊಸ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅಂತ ಬಂದಿದ್ದಾನೆ. ಅವನು ತುಂಬಾ ಸ್ಟ್ರಿಕ್ಟ್. ನಾನು ಇನ್ಸ್ಪೆಕ್ಟರ್ ಸಿನ್ಹಾನ ಕೊಲ್ಲೋಕ್ ಹೋದಾಗ ನಾನು ಒದ್ದೋಡಿಸ್ದ. ಫುಲ್ ಒದ್ದೋಡಿಸ್ದ ಅಂತ ಹೇಳಕ್ ಬಂದ್ಯಾ ಇಲ್ಲಿಗೆ? ನಾಚಿಕೆ ಆಗಲ್ಲ ನಿನಗೆ? ಅಂತ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಈ ಊರಲ್ಲಿ ಇರ್ಕೊಡ್ದು. ಒಂದು ಕಾಡಲ್ಲಿ ಒಂದೇ ಸಿಂಹ ಇರಬೇಕು. ಸಿಟಿಗೆ ಹೋಗೋ ಬಸ್ ಯಾವ ಬರು ಸ್ವಾಮಿ? ಯಾಕೆ? ಈ ಸೌದೆ ಹೊರೆನ ಸಿಟಿ ತಗೊಂಡೋಗ್ಬೇಕು. ಇನ್ನೇನ್ ಬರ್ಬಹುದು? ಅಲ್ಲೇ ನಿಂತ್ಕೊಳ್ಳಿ. ಏನಪ್ಪ, ಇಲ್ಲಿ ಟೀ ಅಂಗಡಿ ಇಟ್ಕೊಂಡಿದ್ಯಲ್ಲ, ಈ ಕಾಟಲ್ಲಿರೋ ಡಕಾಯಿತ್ರ ಭಯ ಅಲ್ಲ ನಿಂಗೆ? ಇದೆ ಸ್ವಾಮಿ, ಏನ್ ಮಾಡೋದು? ಹೊಟ್ಟೆ ಪಾಟ್ ನಡಿಬೇಕಲ್ಲ, ಅದಕ್ಕೆ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ದೀನಿ. ಅದ್ ಸರಿ, ಸಿಟಿಗೆ ಹೋಗೋ ಬಸ್ ಎಷ್ಟೊತ್ತಿಗೆ ಬರುತ್ತೆ? ಸಾಯಂಕಾಲ 4 ಗಂಟೆಗೆ ಬರು ಸ್ವಾಮಿ. ಹ್ಮ್. ಮಿಸ್ಟರ್ ವಿಜಯ್ ಕುಮಾರ್, ನೀನ್ ನಿಜವಾಗ್ಲೂ ಪೌರುಷವಂತ. ಸಿನ್ಹಾನ್ ಕಾಪಾಡ್ಬಿಟ್ಟೆ. ಅವನ ಪ್ರಾಣಕ್ಕಿಂತ ನಿನ್ನ ಕೈಕಾಲು ನಿನಗೆ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿನಗೆ ಜೀವನದ ಮೇಲೆ ಆಸೆ ಇದ್ರೆ ತಕ್ಷಣ ಬೇರೆಯವ್ರಿಗೆ ವರ್ಗ ಮಾಡಿಸ್ಕೊ. ನಿನ್ನ ಹಿತೈಷಿ ನರಬಲಿ. ಇದಾ ಮುದ್ಕನ್ ಕೆಲಸ ಅಂತ ಕಾಣಿಸುತ್ತೆ. ಏನೋ ಇದು, ಹಗಲನ್ನಲ್ಲ ರಾತ್ರಿ ಅನ್ನೋಲ್ಲ, ಯಾವಾಗ ನೋಡಿದ್ರು ಡ್ಯೂಟಿ ಡ್ಯೂಟಿ ಅಂತ ಹೇಳ್ತೀಯ. ಡ್ಯೂಟಿ ಅಲ್ವೇ? ಡ್ಯೂಟಿ. ಸಾಕು ಸಾಕು. ಏನೋ ಮನಸ್ಸಿಗೆ ಬಂದದ್ದು. ಸುಭದ್ರಾ, 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 ಏನ್ ಯೋಚನೆ ಮಾಡ್ತಾ ಇದೀಯಾ? ಊಟ ಮಾಡಮ್ಮ. ಅಪ್ಪ, ಆದಷ್ಟು ಬೇಗ ಸುಭದ್ರಾಗೂ ಶೇಖರ್ಗೂ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನೀವೇನಂತೀರಾ? ನಾ ಮರ್ತಿದ್ದೆ ಕಣೋ. ಬರೋ ಸೋಮವಾರ ದಿನ ಚೆನ್ನಾಗಿದೆ, ಒಂದು ನಿಶ್ಚಿತಾರ್ಥ ಮುಗಿಸ್ಕೊಂಡು ಹೋಗಿ ಅಂತ ಅವ್ರ ಮಾವನ್ಗೆ ಹೇಳಿ ಕಳ್ಸಿದ್ದೇನೆ. ವೆರಿ ಗುಡ್. ಹಾಗಾದ್ರೆ ನಮ್ ಸುಭದ್ರಾ ಮದುಮಗಳಾಗ್ತಾಳೆ ಅನ್ನಿ. ಅಮ್ಮ ತಾಯಿ ಸುಭದ್ರಾ ದೇವಿ, ಆದಷ್ಟು ಬೇಗ ನಿಮ್ಮ ಮತ್ತೆ ಮನೆಗೆ ಹೋಗುವಂತೆ. ಈಗ ನೆಮ್ಮದಿಯಾಗಿ ಊಟ ಮಾಡು. ಹೋಗೋಣ, ನಾನ್ ನಿಮ್ಮನ್ ಬಿಟ್ಟು ಎಲ್ಗೂ ಹೋಗಲ್ಲ. ಹೌದೌದೌದು, ನನಗೆ ಗೊತ್ತಿಲ್ವಾ? ಮದುವೆ ಆಗೋಕ್ಕಿಂತ ಮುಂಚೆ ಈ ಮಾತನ್ನ ನನಗೆ ಹೇಳ್ತೀಯಾ? ಮದುವೆ ಆದ್ಮೇಲೆ ಇದೇ ಮಾತನ್ನ ನಿನ್ ಗಂಡನಿಗೆ ಹೇಳ್ತೀಯಾ? ಲೇ ವಿಜಯ್, ಈ ಊರಿನ ಪ್ರಮುಖ ವ್ಯಕ್ತಿಗಳಾದ ಮಿಸ್ಟರ್ ಶಿವಪ್ರಸಾದ್ ಅವ್ರನ್ನ ನಿಶ್ಚಿತಾರ್ಥಕ್ಕೆ ಇನ್ವೈಟ್ ಮಾಡ್ಬೇಕಾ? ಹಾ ಅಪ್ಪ, ಮರ್ತಿದ್ದೆ. ನಾನು ಅವ್ರ ಮನೆಗೆ ಹೋಗಿ ಕೆಲವು ಮುಖ್ಯವಾದ ವಿಷಯಗಳನ್ನ ತಿಳ್ಕೋಬೇಕಾಗಿದೆ. ಓಹೋ, ಬರಬೇಕು ಬರಬೇಕು ಸಾಹೇಬ್ರು. ಏನ್ ಸರ್ ನೀವು ನನ್ನ ಸಾಹೇಬ್ರು ಅಂತ ಕರಿತಾ ಇದ್ದೀರಾ? ನೋಡಪ್ಪ, ನೀ ವಯಸ್ಸಿನವ್ರು ಚಿಕ್ಕವನಾದ್ರೂ ಈ ಡ್ರೆಸ್ ಇದೆಯಲ್ಲ, ಅದಕ್ಕೆ ನಾವು ಮರ್ಯಾದೆ ಕೊಟ್ಟೇ ಕೊಡ್ಬೇಕು. ಅದ್ ಸರಿ, ಏನಿಷ್ಟು ದೂರ ಬಂದದ್ದು? ನೀವು ನರಬಲಿ ಅನ್ನೋ ಹೆಸರನ್ನು ಕೇಳಿದ್ದೀರಾ? ಓ, ಯಾರವನು? ಎಲ್ಲಿದ್ದಾನೆ? ಅವನ ಅದು ಮನುಷ್ಯ ಅಲ್ಲ ಕಣಯ್ಯ. ನರಬಲಿ ಅಂದ್ರೆ ಮನುಷ್ಯನ ಬಲಿ ಕೊಡ್ತಾರಲ್ಲ, ಅದರ ಹೆಸರು. ಯಾಕೆ ನಮ್ಮ ಹಸಿರು ಬೆಟ್ಟದಲ್ಲಿ ನರಬಲಿ ಕೊಡೋ ಜನ ಏನಾಗಿದ್ದಾರೇನು? ಎಸ್ ಸರ್, ಇನ್ಸ್ಪೆಕ್ಟರ್ ಸಿನ್ಹಾನ ಅವರೇ ಮರ್ಡರ್ ಮಾಡಕ್ ಟ್ರೈ ಮಾಡಿದ್ದು. ನಿಜ ನಿಜ, ಆ ಚಂಡಾಲರು ಮನುಷ್ಯನ ಬಲಿ ಕೊಡೋರೆ. ನನಗೆ 3 ದಿವಸಕ್ಕೂ ಒಂದು ಕಾಗದ ಬರ್ತಾ ಇದೆ. ಏನ್ ಕಾಗದ? ನೀನ್ ಊರ್ ಬಿಟ್ಟು ಹೋಗದೆ ಇದ್ರೆ ನಿನ್ನ ಕೊಂದು ಬಿಡ್ತೀವಿ ಅಂತ. ಅಯ್ಯೋ, ನಿಮ್ಮ ಅಪ್ಪ ಅಮ್ಮನ್ಗೆ ನೀನು ಒಬ್ನೇ ಮಗ ಕಣಪ್ಪ. ಆ ದುಷ್ಟರುಗಳನ್ನ ಯಾಕೆ ಎದುರು ಹಾಕೋತ್ಯಾ? ಬೇರೆ ಎಲ್ಲಿಗಾದ್ರೂ ವರ್ಗ ಮಾಡಿಸ್ಕೊಂಡ್ಬಿಡು. ಬೇಕಾದ್ರೆ ನಮ್ಮ ಯಜಮಾನ್ರಿಗೆ ಹೇಳಿ ನಿನ್ಗೆ ಶಿಫಾರ್ಸ್ ಮಾಡಿಸ್ತೀನಿ. ಅನ್ನಪೂರ್ಣ, ನಮ್ ವಿಜಯ್ ಹುಲಿಮರಿ ಕಣೆ, ಹುಲಿಮರಿ. ಇಂಥವ್ರಿಗೆಲ್ಲ ಹೆದರ್ಕೊಂಡು ಓಡೋಗ್ತಾನೇನು? ಸಾಕು ಸುಮ್ನಿರಿ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅವ್ರ ಹೆತ್ತವ್ರ ಗತಿ ಏನು? ಅದು ನಿಜಾನೆ. ವಿಜಯ್, ನೀನೇ ನಿರ್ಧಾರ ಮಾಡಿದ್ಯಪ್ಪ? ನಾನು ಈ ದುಷ್ಟಕೂಟನ ಮಟ್ಟ ಹಾಕ್ದೆ ಈ ಜಾಗದಿಂದ ಕಾಲ್ ತೆಗೆಯಲ್ಲ. ಕಾಳಿ, ಕಾಳಿ, ನಮ್ ಕಾಳಿನ ಜೊತೆಗೆ ಇಟ್ಕೊಪ್ಪ. ಇಂಥ ಮನುಷ್ಯ ಒಬ್ಬ ಜೊತೆಲಿದ್ರೆ ವಾಸಿ, ಪ್ರಾಣಕ್ ಪ್ರಾಣ ಕೊಡ್ತಾನೆ. ಹೌದು ವಿಜಯ್, ಈ ಗುಡ್ಗಾಡ್ನಲ್ಲಿ ನೀವು ಒಂಟಿಯಾಗಿ ಓಡಾಡೋದು ಅಷ್ಟೇನು ಒಳ್ಳೇದಲ್ಲಪ್ಪ. ನೀವೇನು ಹೆದರ್ಕೋಬೇಡಿ, ನನ್ಗೆ ಯಾರು ಏನು ಮಾಡಕ್ಕಾಗಲ್ಲ. ಸಿ ಸರ್. ಎಳೆಯ ವಯಸ್ಸು, ಬಿಸಿ ರಕ್ತ, ಯಾರ ಮಾತನ್ನು ಕೇಳಲ್ಲ. ಹಲೋ ಮಿಸ್ಟರ್ ವಿಜಯ್ ಕುಮಾರ್, ಈಗಾಗಲೇ ಲೆಟರ್ನಲ್ಲಿ 3 ಬಾರಿ ಎಚ್ಚರಿಕೆ ಕೊಟ್ಟಿದ್ದೀನಿ. ಅದಕ್ಕೂ ನೀನು ಮರ್ಯಾದೆ ಕೊಡ್ಲಿಲ್ಲ. ನಾನೀಗ ಕೊನೆಯದಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಕ್ಷಣ ನೀನು ಇವ್ರು ಬಿಟ್ಟು ಹೋಗದೇ ಇದ್ರೆ ನಿನ್ ತಂದೆ ತಾಯಿ, ಪ್ರೀತಿ ತಂಗಿ, ನಿನ್ನ ಪ್ರಾಣವಾಗಿ ಪ್ರೀತಿಸ್ತಿರೋ ಸರೋಜ, ಇವ್ರು ಯಾರು ನೀನು ದಕ್ಕೋದಿಲ್ಲ.
ಹಲೋ ಹಲೋ For more updates, like, comment, subscribe to our channel.